ಹಾಯ್ ನಮಸ್ತೆ ಎವ್ರಿವನ್. ನಾನು ಕಡಲೆಬೇಳೆ ಬಳಸಿ ಮಾಡುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಬೆಲ್ಲದ ಬೇಳೆ ಮತ್ತು ಎಲೆಗಡುಬು ಅಂತ ಮಾಡ್ತೀವಿ. ಹಿಟ್ಟಿಗೆ ರೆಡಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಳ್ಳಿ. ಎಷ್ಟು ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಗೋಧಿ ಹಿಟ್ಟು ತೊಗೊಳ್ಳಿ. ಗೋಧಿ ಹಿಟ್ಟು ಕಲಸೋಕ್ಕೆ ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ರಿ. ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತವಂತ ಉಪ್ಪು ಹಾಕಬೇಕು. ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ನೀರು ಸ್ವಲ್ಪ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕಿ ಸ್ವಲ್ಪ ಹಾಕಿ ನೀರು ಹಾಕಿ ಕಲಸ್ರಿ. ಹಿಟ್ಟು ಗಟ್ಟಿ ಆಗಬೇಕು. ಅಳಕಾಗಿ ಕಲಿಸ್ಬೇಡಿ. ನೋಡಿ ಸ್ವಲ್ಪ ನೋಡಿ ಕಲಸಿ. ಈ ಥರ ಆಗಬೇಕು ನೋಡಿ. ಗಟ್ಟಿ ಆದ್ರೇ ಚೆನ್ನಾಗಿ ಎಲೆಗಡುಬು ಚೆನ್ನಾಗಿ ಆಗ್ತವೆ. ಈ ಥರ ಆಗಬೇಕು ನೋಡಿ ಗಟ್ಟಿ. ಅದು ಒಂದು ಸ್ವಲ್ಪ ಸೈಡಿಗೆ ಇಡ್ರಿ. ನೆನೆಯುತ್ತೆ ಹಿಟ್ಟು. ಇದು ಬೆಲ್ಲದ ಬೇಳೆ ರೆಡಿ ಮಾಡ್ಕೊಳ್ಳೋಕ್ಕೆ 1 ಕಪ್ ಬೇಳೆ ತೊಗೊಂಡಿದ್ದೀನಿ, ಕಡಲೆಬೇಳೆ. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ತೊಗೊಳ್ಳಿ. ಅದೇ ಪ್ರಮಾಣದಲ್ಲಿ ನಾನು ಮೊದಲೇ ಬೇಳೆ ಕ್ಲೀನ್ ಇದ್ವು, ನೀರು ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ಬೇಕಾಗುತ್ತೆ ನೋಡಿ. ಒಂದು ಸ್ವಲ್ಪ ತೊಳ್ಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ. ಈ ಥರ ಆಗಬೇಕು ನೋಡಿ ಕಡಲೆಬೇಳೆಯಲ್ಲಿ ನೀರು. ಕುಕ್ಕರು ವಿಸಿಲ್ ಹೊಡ್ಸೋಕ್ಕೆ ರೆಡಿ ಮಾಡ್ಕೊಳ್ಳಿ. ಈ ಥರ ಆಗಬೇಕು. ಚಿಕ್ಕ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ನಾನು, ಸ್ವಲ್ಪ ಇರೋದಕ್ಕೋಸ್ಕರ ಬೇಳೆ. ತುಂಬ ಚೆನ್ನಾಗಿರುತ್ತೆ ಇದು ಬೆಲ್ಲದ ಬೇಳೆ ಕಡುಬು. ಸೂಪರಾಗಿರುತ್ತೆ ಕಾಂಬಿನೇಷನ್ನು. ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು. ಬೆಲ್ಲ ರೆಡಿ ಮಾಡ್ಕೊಳ್ಳಿ. 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ. ಸ್ವೀಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಅದೊಂಥರ ಚೆನ್ನಾಗಿರುತ್ತೆ ಸ್ವೀಟ್ ಆದರೆ. ಈ ಥರ ಬೆಲ್ಲ ಸಣ್ಣದಾಗಿ ಕುಟ್ಕೊಳ್ಳಿ. ನಾನು ಬೆಲ್ಲದ ಪೌಡ್ರ್ ಯೂಸ್ ಮಾಡಲ್ಲ, ಸುಮ್ಮನೆ 1 to ಡಬಲ್ ರೇಟ್ ಅದಕ್ಕೆ. ಸುಮ್ಮನೆ ಅದಕ್ಕೋಸ್ಕರನೇ ಮನೇಲೇ ಬೆಲ್ಲದ ಪೌಡ್ರ್ ರೆಡಿ ಮಾಡ್ತೀನಿ ನೋಡಿ. ಈ ಥರ ಬೆಲ್ಲ ಕುಟ್ಕೊಳ್ಳಿ ನೀಟಾಗಿ. ಅದು ನೋಡಿ 3 ವಿಸಿಲ್ ಆಯಿತು ಕಡಲೆಬೇಳೆ ಇಟ್ಟಿರೋದು. ಮತ್ತು ಇದು ಎಲೆಗಡುಬು ಬೇಯಿಸ್ಕೊಳ್ಳೋಕ್ಕೋಸ್ಕರ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಬೇಕು ನೋಡಿ. ಒಂದು ಪಾತ್ರೆ ಇಟ್ಟಿದ್ದೀನಿ. ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ರಿ. ಅದಕ್ಕೆ ನೀರು ಹಾಕಿ ಅದು ಈ ಥರ ಪಾತ್ರೆ ಸಿಗುತ್ತೆ, ಅದು ಕಡುಬು ಬೇಯಿಸೋದಂತ. ಅದಕ್ಕೆ ಎಣ್ಣೆ ಹಚ್ಚಿರಿ ಚೆನ್ನಾಗಿ ನೀಟಾಗಿ. ಎಣ್ಣೆ ಹಚ್ಚಿದ್ರೆ ಅಂಟ್ಕೊಳಲ್ಲ ಕಡುಬು ನೋಡಿ. ಫುಲ್ ಸುತ್ತಕ ಎಣ್ಣೆ ಹಚ್ಚಿರಿ ನೀಟಾಗಿ. ಈ ಥರ ಹಚ್ಬೇಕು. ಈ ಥರ ಹಚ್ಚಿದ್ರೆ ಯಾವ ಥರದ್ದು ಅಂಟ್ಕೊಳ್ಳಲ್ಲ ಕಡುಬು. ಮಾಡಿ ಹಾಕ್ತೀವಲ್ಲ. ಇದು ಹಿಟ್ಟು ಕಲಸಿರೋದು ನೋಡಿ ನೆಂದೈತೆ. ಇದು ಮಿದ್ಕೊಳ್ಳಿ ನೀಟಾಗಿ. ಮಿದ್ಕೊಂಡ್ರೆ ಚೆನ್ನಾಗಾಗ್ತವೆ ಕಡುಬು ನೋಡಿ. ಈ ಥರ ಮಿದ್ಕೋಬೇಕು ನೀಟಾಗಿ. ಮಿದ್ದಿದ್ರೆ ಯಾವುದೇ ಹಿಟ್ಟಾಗಲಿ ಮಿದ್ದಿದ್ರೇ ಚೆಂದ. ನೀಟಾಗಿ ಚಪಾತಿ ಆಗಲಿ ಚೆನ್ನಾಗಿ ಬರ್ತವೆ ಟೇಸ್ಟ್. ಮಿದಿಬೇಕಂತಾರಲ್ಲ ನೋಡಿ. ಹಿಟ್ಟು ನೆಂದೈತೆ. ಉಳ್ಳಿ ಮಾಡ್ಕೊಳ್ಳಿ ನೀಟಾಗಿ. ಚಿಕ್ಕದಾಗಿ ಇದೇ ಪ್ರಮಾಣದಲ್ಲಿ ಉಳ್ಳಿ ಮಾಡ್ಕೊಳ್ಳಿ. ಚಿಕ್ಕದಾದ್ರೇ ಚೆಂದ ಕಡುಬು ನೀಟಾಗಿ ಆಗ್ತವೆ. ಈ ಥರ ಉಳ್ಳಿ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಇಟ್ಕೊಂಬಿಡಿ. ನಾನಂತೂ ಒಟ್ಟಿಗೆ ಮಾಡ್ಕೊಂಬಿಡ್ತೀನಿ ಎಲ್ಲ. ಈ ಥರ ಆಗಬೇಕು ನೋಡಿ. ಉಳ್ಳಿ ಎಲ್ಲ ಇಷ್ಟೇ ಇದೇ ಸೈಜಲ್ಲೆಲ್ಲ ಮಾಡ್ಕೊಂಡು ಅಷ್ಟು ರೌಂಡಾಗಿ ಮಾಡ್ಕೊಳ್ಳಿ. ರೌಂಡಾಗಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಎಲ್ಲ. ನಾವು ಅಂದರೆ ಈಸಿ ಆಗಿಬಿಡುತ್ತಂತಲೇ ಮೆಥಡ್ ಈ ಥರ ಯೂಸ್ ಮಾಡೋದು. ನಾನು ಈ ಥರನೇ ಮಾಡ್ಕೊಳ್ಳೋದು. ಅದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ರಿ. ಎಲ್ಲ ರೌಂಡ್ ಮಾಡ್ಕೊಂಡು ಉಳ್ಳಿಗಳಿಗೆ ಈ ಥರ ಚಿಕ್ಕದಾಗಿ ಎಲೆಗಡುಬು ಅಂತ ಎಲೆ ಮಾಡೋಕ್ಕೆ ಇದಕ್ಕೂ ಕಡುಬು ಮಾಡೋಕ್ಕೆ ಎಲೆ ಮಾಡ್ತೀವಲ್ಲ, ಆ ಥರ ಮಾಡ್ಕೊಳ್ಳಿ ರೌಂಡಾಗಿ. ಇದಕ್ಕೇ ಎಲೆಗಡುಬು ಅಂತೀವಿ ನಾವು ನೋಡಿ. ಈ ಥರ ಎಲೆಗಡುಬು ಆಗಬೇಕು. ಭಾರಿ ಸೂಪರಾಗಿರುತ್ತೆ. ನಮ್ಮಮ್ಮ ಚಿಕ್ಕವ್ರು ಇರಬೇಕಾದ್ರೆ ಮಾಡಿಕೊಡ್ತಿದ್ರು. ಸ್ಕೂಲ್ಗೆ ಹೋಗಿ ಬರೋಷ್ಟರಲ್ಲೇ ಮಾಡಿಡ್ತಿದ್ರು ನೋಡಿ. ಒಟ್ಟಿಗೆ ಮಾಡಿಬಿಟ್ಟಿದ್ದೀನಿ ಇಷ್ಟೇ. ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಆ ಪ್ಲೇಟಲ್ಲಿ ಹಾಕಿ, ಆ ಥರ ಪಾತ್ರೆಯಲ್ಲಿ ಹಾಕಿ ಬೇಯಿಸೋಕೆ ಇಟ್ಟಿರ್ತೀವಲ್ಲ ಅದಕ್ಕೆ ಒಂದೊಂದೇ ನೀಟಾಗಿ ಹಾಕ್ರಿ. ಅಂಟ್ಕಲಾರ್ದಂಗೆ. ಅದೇನು ಅಂಟ್ಕೊಳಲ್ಲ, ನೀಟಾಗಿರುತ್ತೆ ನೋಡಿ. ಈ ಥರ ಒಂದು ಪ್ಲೇಟ್ ಮುಚ್ಚ್ರಿ. ಯಾವುದೇ ಹೊಗೆ ಹವ ಆಡ್ಲಾರ್ದಂಗೆ ನೋಡಿ. ಕುಕ್ಕರಲ್ಲಿ ಇದರಲ್ಲಿ ಕಡಲೆಬೇಳೆನೂ ಚೆನ್ನಾಗಿ ಬೆಂದೈತೆ. ಈ ಥರ ಆಗಬೇಕು ನೋಡಿರಿ. ಬೇಯಬೇಕು. ಒಂದು 3 ವಿಸಿಲ್ ಹೊಡೆಸಿ ಸ್ಟಾಪ್ ಮಾಡ್ಕೋಬೇಕು. ನೋಡಿ ಈ ಥರ ಆಗಬೇಕು. ಮೆತ್ತಗಾಗೈತೆ. ನಾನು ಸುಮ್ಮನೆ ಬೇಳೆ ಊಟ ಅಂತ ಸಿಗುತ್ತೆ ಅದರಲ್ಲೇ ಮುಗಿಸ್ತಾ ಇದ್ದೀನಿ ಸಣ್ಣ ಆಗಲಿ ಅಂತ. ಅದಕ್ಕೆ ಬೆಲ್ಲ ಹಾಕ್ರಿ ನೀಟಾಗಿ. ಸಣ್ಣ ಕುಟ್ಟಿರೋ ಬೆಲ್ಲ ಎಲ್ಲ ಹಾಕಿ ಗಮ್ಮಂತ ಫ್ಲೇವರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ರಿ. ಸ್ಪೂನ್ ತೊಗೊಂಡು ಹಂಗೆ ಕಲಿಸ್ತಾ ಇರಿ ಅದು ನೀಟಾಗಿ. ಮತ್ತು ಏಲಕ್ಕಿ ಹಾಕಬೇಕು. ಅದಕ್ಕೊಂದೆರಡು ಏಲಕ್ಕಿನೂ ರೆಡಿ ಮಾಡ್ಕೊಳ್ಳಿ ನೋಡಿ. ಈ ಥರ ಆಗಬೇಕು ನೋಡಿ. ಅದಕ್ಕೆ ಗಮ್ಮಂತ ಸ್ಮೆಲ್ ಬರುತ್ತೆ. ಮನೆಯೇ ಸ್ಮೆಲ್ ಚೆನ್ನಾಗಿ ಬರುತ್ತೆ ಫ್ಲೇವರು. ಏಲಕ್ಕಿ ಚೆನ್ನಾಗಿ ಜಜ್ಕೊಳ್ಳಿ ಸಣ್ಣದಾಗಿ. ನಾನು ಜಜ್ಜಿರೋ ಏಲಕ್ಕಿ ಮನೇಲಿ ಪೌಡ್ರ್ ಇರಲಿಲ್ಲ, ಅದಕ್ಕೆ ನಾನು ಏಲಕ್ಕಿ ಈ ಥರ ಹಾಕ್ತಾಯಿದ್ದೀನಿ. ಕುಟ್ಟಿ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ. ಏಲಕ್ಕಿ ಹಾಕಿದರೆ ದರ್ವನ್ ಸ್ವೀಟು ಚೆನ್ನಾಗಿರುತ್ತೆ ನೋಡಿ. ಬೆಲ್ಲಕ್ಕೆ ಬೇಳೆ ಕುದೀತೈತೆ ನೋಡಿ. ಚೆನ್ನಾಗಿ ಈ ಥರ ಆಗಬೇಕು ನೋಡಿ. ಬೆಲ್ಲಕ್ಕೆ ಬೇಳೆ ಸೂಪರಾಗಿರುತ್ತೆ ನೋಡಿ. ಅದ್ರ ಕುಕ್ಕರ್ದೆ ಮೇಲೆ ಮುಚ್ಚ್ರಿ. ಬೇಗ ಬೇಯ್ದುಬಿಡುತ್ತೆ. ಬೇದೈತೆ ಅಂದ್ರೂ ಚೆನ್ನಾಗಾಗುತ್ತೆ. ಈ ಥರ ಆಗುತ್ತೆ ನೋಡಿರಿ ನೀಟಾಗಿ. ನೋಡಿ ಈ ಕಡೆ ಕಡುಬು ರೆಡಿ ಆಗೈತೆ. ಎಲೆಗಡುಬು ರೆಡಿ ಆಗೈತೆ ನೋಡಿ. ಈ ಥರ ಕೈಗೆ ಅಂಟಬಾರ್ದು ನೀಟಾಗಿರುತ್ತೆ ನೋಡಿ. ನಮ್ಮ ಉತ್ತರ ಕರ್ನಾಟಕದ ಬೆಲ್ಲಕ್ಕೆ ಬೇಳೆ ಎಲೆಗಡುಬು ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ. ತುಪ್ಪ ಹಾಕಿ ಮೇಲೆ ಸೂಪರಾಗಿರುತ್ತೆ. ತಿಂದು ಸವಿಯಿರಿ. ಒಮ್ಮೆ ಟ್ರೈ ಮಾಡಿ, ಫಾಲೋ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಧನ್ಯವಾದಗಳು ಫ್ರೆಂಡ್ಸ್.